ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ರೆ ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡಿದ್ಕೆ ಬಿಜೆಪಿ ಸಂಸದರಿರ್ಬೋದು, ಶಾಸಕರಿರ್ಬೋದು, ಅಥವಾ RSS ಬೆಂಬಲಿಗರಿರ್ಬೋದು, ಅವರು ಈ ರೀತಿಯಾಗಿ ಥ್ರೆಟನ್ ಮಾಡ್ತಾರೆ ಅಂತ ಯಾವ ಮಟ್ಟಕ್ಕೆ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ಬೇರ್ ಬಿಟ್ಟಿವೆ ತಾವೇ ಅಂದ್ರೆ, ಇಫ್ ಯು ಆರ್ ರೆಡಿ ಟು ಥ್ರೆಟನ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ಯೋಚನೆ ಮಾಡಿ ಅವ್ರ ಹಿಂದೆ ಯಾರ್ಯಾರು ಇರ್ಬೋದು. ಆಮೇಲೆ ಇದಕ್ಕೆ ನಾವು ಹೋಮ್ ಮಿನಿಸ್ಟರ್ ಇರ್ಲಾರ್ದಾಗೆ ಹೆದರಿಲ್ಲ, ಇವಾಗ ಏನಕ್ಕೆ ಹೆದರ್ಬೇಕು ನಾವು? ಇದೇನ್ ಮೊದಲನೇ ಸಾರಿ ಮಾಡ್ತಾ ಇದ್ದು. ಹೋದ ಬಾರಿ ಕೂಡ ಇವರು ನಾನು ಯಾವ್ದೋ ಒಂದು ವಿಚಾರಕ್ಕೆ ನಾನು ಸವಾಲೆತ್ತಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಮತ್ತೆ ಬಿಜೆಪಿ ಅಧ್ಯಕ್ಷರು ಇದೆಲ್ಲಾನು ಕೂಡ ಅವರು ಪಬ್ಲಿಸಿಟಿ ಮಾಡ್ತಾ ಇದ್ರೆ ನಾನೇ ವಿಡಿಯೋ ಮಾಡಿದೆ. ಪಾಪ ಅವ್ರನ್ನ ಅರೆಸ್ಟ್ ಆದ ಆ ಹುಡುಗ, ಯಾರು ನನಗೆ ಬೆದರಿಕೆ ಹಾಕಿದ್ದ ಅರೆಸ್ಟ್ ಆದ. ಈ RSS ನವರು ಬಿಜೆಪಿನವರು ಪಾಪ ಅವನಿಗೆ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಗೊತ್ತಾ ನಿಮ್ಗೆ? ಆ ಬೆದರಿಕೆ ಹಾಕ್ದವನು ಅವರ ತಾಯಿ ನನ್ಗೆ ಫೋನ್ ಮಾಡಿ ಹಿಂಗ್ ಆಗ್ತಾ ಇದೆ ಸರ್ ಬಿಟ್ಬಿಡಿ ಅಂದ್ಮೇಲೆ ನಾನು ಸುಮ್ಮನಾದೆ. ಇದ್ರೆ ಅವಳ ಟೇಕನ್ ಇಟ್ ಲಾಜಿಕಲ್. ಒಂದ್ ತಾಯಿಯ ಕಣ್ಣೀರಿನ ಕತೆ ಕೇಳ್ಬಿಟ್ಟು ನಾನು ಅವನಿಗೆ ಸುಮ್ನೆ ಬಿಟ್ಟೆ. ಅಂದ್ರೆ ಅವಳ ಲೀಗಲಿ ಅವಳ ಪರ್ಸ್ಯೂಟ್ ದ ಮ್ಯಾಟರ್. ಆದ್ರೆ ಯಾರಿವತ್ತು ಬಿಜೆಪಿ ಪರವಾಗಿ ನಿಲ್ತಾ ಇದಾರೆ, RSS ಪರವಾಗಿ ನಿಲ್ತಾ ಇದಾರೆ, ಅವ್ರು ಯಾವಾಗ ಜೈಲಿಗೆ ಹೋಗ್ತಾರೆ ಇವ್ರು ಕೈ ಬಿಡ್ತಾ ಇದ್ದಾರೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಅಥವಾ ಹೋಗಿ ನೀನ್ ಹೆಂಗಿದ್ಯಪ್ಪ ಯಾಕೆ ಹಿಂಗ್ ಮಾಡಿದ್ಯಾ ಅಂತಾನು ಕೇಳಿಲ್ಲ ಯಾರು. ಇದೇನು ಹೊಸದಲ್ಲ ನನಗಿರ್ಬೋದು, ಖರ್ಗೆ ಸಾಹೇಬ್ರಿಗಿರ್ಬೋದು, ಬರ್ತದೇ ಇದೆ ಅಲ್ಲ. ನಾವು ಯಾವ್ದಕ್ಕೂ ಇದಕ್ಕೆ ಯಾರು ಅಂಜೋರಲ್ಲ.